ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ. ಪ್ರಶಾಂತ್ ನಾಗ್ನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರಶಾಂತ್ ಎಸ್ ನಾಗ್ನೂರಿ ಪಬ್ಲಿಕ್ ನೆಟ್ವರ್ಕ್ ವಾಹಿನಿಗೆ ಸ್ವಾಗತವನ್ನು ಬಯಸ್ತಾ, ನಮ್ಮ ಊರು ನಮ್ಮ ಹೆಮ್ಮೆ, ನಮ್ಮ ಜಿಲ್ಲೆ ನಮ್ಮ ಹೆಮ್ಮೆ ಹಾಗೂ ನಮ್ಮ ರಾಜ್ಯ ನಮ್ಮ ಹೆಮ್ಮೆ ಅಂತ ಹೇಳ್ತೀವಿ. ಹಾಗಾದರೆ ನಾವು ಹೆಮ್ಮೆ ಪಡತಕ್ಕಂಥ ವಿಷಯ ಏನು? ಇಲ್ಲಿ ಆಳಂದದ ಶಾಸಕರು BR ಪಾಟೀಲ್ರು ಮೂಲತಃ ಹುಕ್ಕೇರಿಯವರು ಅಂತ ಹೇಳ್ಬೋದು. ಮೊನ್ನೆ ನಡೆದ ಅಧಿವೇಶನದಲ್ಲಿ 10 ದಿನದ ಅಧಿವೇಶನದಲ್ಲಿ ತಾವು ಭಾಗಿಯಾಗಿ ಬೆಳಗಾವಿಯಲ್ಲಿರ್ತಕ್ಕಂಥ ಹುಕ್ಕೇರಿಯ ಹಿರೇಮಠದ ಶಾಖೆಗೆ ದಿನಂಪ್ರತಿ ಆಳಂದದ ಶಾಸಕರು BR ಪಾಟೀಲ್ ಅವರು ಭೇಟಿ ಕೊಟ್ಟು ಆಶೀರ್ವಾದವನ್ನು ಪಡಿತಾ ಇದ್ದರು. ಅಮಾವಾಸ್ಯೆ ದಿನ ಶ್ರೀಗಳು ಬೆಳಗಾವಿ ಹಿರೇಮಠದಲ್ಲಿ ಇರಲಿಲ್ಲ. ಯಾಕಂತಂದರೆ ಪ್ರತಿ ಅಮಾವಾಸ್ಯೆ ದಿವಸ ಹುಕ್ಕೇರಿಯ ಹಿರೇಮಠದಲ್ಲಿ ಪಲ್ಲಕ್ಕಿಯ ಶ್ರೀ ಗುರುಶಾಂತೇಶ್ವರನ ಪಲ್ಲಕ್ಕಿಯ ಉತ್ಸವ ಕಾರ್ಯಕ್ರಮ ನಡೀತಾ ಇದೆ. ಆ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಲು ಆಳಂದದ ಶಾಸಕರು ಅಂದರೆ ನಮ್ಮವರೇ ಆದ ಹುಕ್ಕೇರಿಯವರು ಶ್ರೀಮಠಕ್ಕೆ ಭೇಟಿ ಕೊಟ್ಟರು. ಶ್ರೀಗಳನ್ನು ಭೇಟಿಯಾಗಿ ಶ್ರೀಗಳ ಆಶೀರ್ವಾದ ಪಡೆದು ಆ ಒಂದು ಅಮಾವಾಸ್ಯೆ ದಿನದಂದು ನಡೀತಕ್ಕಂಥ ಪಲ್ಲಕ್ಕಿಯ ಉತ್ಸವದಲ್ಲಿ ಭಾಗಿಯಾದರು. ತಾವು ಮೂಲತಃ ಹುಕ್ಕೇರಿಯವರಂಥೇಳಿ ತಾವೇ ಹೇಳಿಕೊಂಡು, ನಾವು ನಮ್ಮ ಪೂರ್ವಜರು ಎಲ್ಲೆಲ್ಲಿದ್ದರು, ನಾವು ಹುಕ್ಕೇರಿಯವರು ಹೇಗೆ ಅನ್ನೋದನ್ನು ಸವಿಸ್ತಾರವಾಗಿ BR ಪಾಟೀಲ್ರು ಆಳಂದದ ಶಾಸಕರು ಅವರೇ ಹೇಳಿದ್ದಾರೆ. ಅವರು ಮಾಜಿ ಉಪಸಭಾಪತಿಯಾಗಿ ಸೇವೆಯನ್ನು ಸಲ್ಲಿಸಿದಂಥವರು, ಜೊತೆಗೆ ಈಗಿರ್ತಕ್ಕಂಥ ಆಳಂದದ ಹಾಲಿ ಶಾಸಕರು ಕೂಡ ಹೌದು. ಕೆಲವು ಸಮಯಗಳವರೆಗೆ ಹುಕ್ಕೇರಿ ಹಿರೇಮಠದ ಶ್ರೀಗಳ ಜೊತೆಗೆ ತಮ್ಮ ಚರ್ಚೆ ಹಾಗೂ ನಾವು ನಿಮ್ಮ ಮಠದ ಶಿಷ್ಯರು ಅಂಥೇಳಿ ಚರ್ಚೆಯನ್ನು ಮಾಡಿದಂಥವರು. ಹಾಗಾದರೆ ಆ ಒಂದು ಶ್ರೀಗಳ ಜೊತೆ ಏನೆಲ್ಲ ಚರ್ಚೆ ಮಾಡಿದರು, ಯಾವ ವಿಷಯಗಳ ಬಗ್ಗೆ ಅವರು ಚರ್ಚೆಯನ್ನು ಮಾಡಿದರು? ಆಳಂದದ ಶಾಸಕರು, ಶ್ರೀಗಳೇ, ನೀವು ಬೆಳಗಾವಿಯಲ್ಲಿ 10 ದಿನಗಳ ಕಾಲದವರೆಗೆ ಅಧಿವೇಶನ ನಡೆದರೆ ಆ ಮಠದಲ್ಲಿ ಇರಲಿಲ್ಲ ತಾವು, ಯಾಕೆ? ಅಧಿವೇಶನ ಕಡೆಗೂ ಕೂಡ ನೀವು ಬಂದಿಲ್ಲ, ಯಾಕೆ ಅಂತ ಕೇಳಿದರೆ ಶ್ರೀಗಳು ಹೇಳ್ತಾರೆ, ಏನು ಮಾಡೋದು, ಕುಮಾರಸ್ವಾಮಿಯವರ CM ಆದಾಗಿನಿಂದ, ಜೊತೆಗೆ ಯಡಿಯೂರಪ್ಪನವರು, ಸದಾನಂದ ಗೌಡರು, ಜಗದೀಶ್ ಶೆಟ್ಟರು, ಬೊಮ್ಮಾಯಿಯವರು, ಹಾಗೆ ಹೀಗೆ ಸಿದ್ದರಾಮಯ್ಯನವರು 2 ಸಲ ಕರ್ನಾಟಕ ರಾಜ್ಯದ CMಗಳಾಗಿ ಕಾರ್ಯನಿರ್ವಹಿಸಿದರು. ಎಷ್ಟೋ ಬಾರಿ ಅಧಿವೇಶನದಲ್ಲಿ ಭಾಗಿಯಾದರು. ಬಹು ವರ್ಷಗಳಿಂದ ಅಧಿವೇಶನ ನಡೀತಾನೇ ಇದೆ. ಏನು ಮಾತಾಡಬೇಕು ಅಧಿವೇಶನದಲ್ಲಿ, ಏನು ಚರ್ಚೆ ಆಗಬೇಕು ಅನ್ನೋದನ್ನು ಅದು ಆಗ್ತಾಯಿಲ್ಲ. ಮತ್ತು ಏನು ಕೆಲಸಗಳಾಗಬೇಕು, ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಯಾರೂ ಒಬ್ಬರು ಚಿಂತನೆ ಮಾಡ್ತಾ ಇಲ್ಲ. ಹಾಗಾಗಿ ಅದೊಂಥರ 10 ದಿನಗಳ ಬೆಳಗಾವಿಯ ಅಧಿವೇಶನ ಜಾತ್ರೆಯಾಗಿ ಹೋಗಿದೆ. ಅಲ್ಲಿ ಬರಲಿಕ್ಕೆ ನನ್ನ ಮನಸ್ಸಾಗ್ತಾ ಇಲ್ಲ. ಹೀಗಾಗಿ ಶ್ರೀಗಳು ಹೇಳಿರುವಂಥದ್ದು ಜೊತೆಗೂಡಿ ಮಾತನಾಡಿ ಆ ಒಂದು ಅಲ್ಲಿ ನಡೆದಿರ್ತಕ್ಕಂಥ ಸನ್ನಿವೇಶಗಳನ್ನು ಹಂಚಿಕೊಂಡ್ರು. ದಕ್ಷಿಣ ಕರ್ನಾಟಕದ ಹಾಗೂ ನಮ್ಮ ಗೊತ್ತಿರ್ತಕ್ಕಂಥ ಪ್ರಜ್ಞಾವಂತ ಜನ, ದಕ್ಷಿಣ ಕರ್ನಾಟಕದವರು ನಮಗೆ ಗೊತ್ತಿರ್ತಕ್ಕಂಥ ಪ್ರಜ್ಞಾವಂತ ಜನ. ನನ್ನ ವ್ಯಾಸಂಗವು ಕೂಡ ಮೈಸೂರಿನಲ್ಲೇ ಆಗಿದೆ. ಅವರೆಲ್ಲ ಮಾತನಾಡುವಾಗ ಏನು ಬೆಳಗಾವಿ ಅಧಿವೇಶನ ಬೊಂಬೆ ಥರ ಆಗುತ್ತೆ ಅಂಥೇಳಿ ತಮಾಷೆ ಮಾಡ್ತಾರೆ. ಹೀಗಾಗಿ ಬೇಸತ್ತು ನಾನು ಅಧಿವೇಶನ ಕಡೆ ಬಂದಿಲ್ಲ ಅಂತೇಳಿ ಶ್ರೀಗಳು ಹೇಳ್ತಾರೆ. ಹಾಗೆ ಗುರುಶಾಂತೇಶ್ ಆ ಒಂದು
ಆಳಂದದ ಶಾಸಕರು ನಮ್ಮ ಹುಕ್ಕೇರಿಯವರು ಹೇಗೆ ಅವರ ಪೂರ್ವಜರು ಯಾರ್ಯಾರು ಇಲ್ಲಿದ್ದರು, ಎಲ್ಲಿದ್ದರು, ಈಗ ಅವರು ಆಳಂದ ಶಾಸಕರ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗಾದರೆ BR ಪಾಟೀಲ್ ಅವರು ನಾವು ಹುಕ್ಕೇರಿಯವರು ಹೇಗೆ ಎಂಬುದನ್ನು ತಾವೇ ಖುದ್ದಾಗಿ ಹೇಳಿದ್ದಾರೆ. ಗದ್ದಿಗೆ ವಂದನೆ ಸಲ್ಲಿಸುತ್ತಾ, ಈ ಮಠದ ಪರಮ ಭಕ್ತನಾಗಿ ನಾನು ಮಠಕ್ಕೆ ಬಂದಿದ್ದೀನಿ. ಬಹಳ ಕಾಲದಿಂದಲೂ ನಮ್ಮ ಮನೆತನ ಈ ಮಠಕ್ಕೆ ನಡ್ಕೊಂಡು ಬಂದಿದೆ. ಒಂದು ಇತಿಹಾಸ ಪ್ರಕಾರ ನಾವು ಕೂಡ ಹುಕ್ಕೇರಿಯವರೇ ಆಗಿದ್ದೇವೆ ಅನ್ನುವಂಥದ್ದು ಒಂದು ಮಾತಿದೆ. ಬಹುಶಃ ಹುಕ್ಕೇರಿ ಬಿಟ್ಟಾಗ ದೊಡ್ಡಪ್ಪಗೌಡ ಅಂತೇಳಿ ವಾಣದ ಮೇಲೆ ದುಡ್ಡು ಹಾಕೊಂಡು ಅವನು ಪ್ರವಾಸ ಮಾಡಿಕೊಂಡು ಸೊಲ್ಲಾಪುರ ಕಡೆ ಬಂದು ಸೊಲ್ಲಾಪುರದಿಂದ ನಮ್ಮ ಆಳಂದ ತಾಲೂಕಿನ ಸರ್ಸಮ್ಮ ಕಡೆ ಬಂದಿದ್ದಾರೆ ಅಂತ ನಮ್ಮ ಚಿಕ್ಕಪ್ಪ ಹೇಳ್ತಾ ಇದ್ರು. ಅವರು ಇಲ್ಲಿ ಬಂದು ಹೋಗಿದ್ದಾರೆ. ಹಾಗಾಗಿ ಆ ಮಠದ ಪರಂಪರೆ ನಡುವೆ ತಿಳಿದು ಮತ್ತೆ ನಾನು ಇತ್ತೀಚೆಗೆ ಬರ್ತಾ ಬರ್ತಾ ಆ ಸಂಬಂಧಗಳನ್ನು ಬೆಳೆಸಿದ್ದೀವಿ. ಪೂಜ್ಯರು ನಮ್ಮ ಮಕ್ಕಳ ಮದುವೆಗೂ ಕೂಡ ಬಂದಿದ್ರು, ಆಶೀರ್ವಾದ ಮಾಡಿದ್ರು. ಸದಾ ಈ ಮಠದ ಆಶೀರ್ವಾದ, ಮಠದ ಪೂಜ್ಯರ ಆಶೀರ್ವಾದ ನನ್ನ ಮೇಲೆ ಇರಲಿ. ಮುಂದಿನ ದಿನಗಳಲ್ಲಿ ಅವರು ಇಂಥ ಜನಪರ ಕಾರ್ಯವನ್ನ ಹೆಚ್ಚಿಗೆ ಮಾಡಲಿ. ನನ್ನ ಕಡೆಯಿಂದ ಕೂಡ ಏನಾದರೂ ಸಹಾಯ ಸಾಧ್ಯತೆ ನಾನು ಕೂಡ ಆ ಹಸ್ತವನ್ನು ಹಸ್ತಕ್ಕೆ ತಯಾರಾಗಿದ್ದೀನಿ ಅಂತ ಮಾತನ್ನು ಹೇಳ್ತಾ, ಇವತ್ತು ಬೆಳಗಾವಿನಲ್ಲಿ ದೊಡ್ಡ ಮಠ ಕಟ್ಟಿದ್ದಾರೆ ಮತ್ತು ಇಲ್ಲಿ ಕೂಡ ಈ ಮಠ ಇರಲಿಲ್ಲ. ಹಳೆ ಮಠಕ್ಕೆ ನಾನು ಬಂದು ಹೋಗಿದ್ದೇನೆ. ಈಗ ನೋಡಿದ್ರೆ ಅದ್ಭುತವಾದಂಥ ಒಂದು ಸಭಾಂಗಣ, ಅಲ್ಲಿ ತಾವೆಲ್ಲ ಕೂತು ಇಲ್ಲಿ ಪ್ರಾರ್ಥನೆ ಮಾಡುವಂಥ ಅವಕಾಶ, ಇಂಥದ್ದೆಲ್ಲ ಪೂಜ್ಯರು ಮಾಡಿದ್ದಾರೆ. ಇವರು ನಿಮ್ಮೆಲ್ಲರಿಗೂ ಸದಾ ಆಶೀರ್ವಾದ ಮಾಡಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ನಮಗೆಲ್ಲರೂ ಪ್ರೇರಣೆ ನೀಡಲಿ ಅನ್ನುವಂಥ ಮಾತನ್ನು ಹೇಳ್ತಾ ಅವರ ಪಾದಕ್ಕೆ ಮತ್ತೊಮ್ಮೆ ನಮಸ್ಕರಿಸಿ 12 ಮಾತುಗಳನ್ನು ಮುಕ್ತಾಯ ಮಾಡ್ತಾರೆ.